ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ 245 ಫ್ಯಾಮಿಲಿ. ಇವತ್ತು ನನ್ನ ಮಕ್ಕಳ ಜೊತೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಕಡೆ ಫುಲ್ ಹರಗಿದೆ, ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದೀವಿ. ಸೌಂಡ್ ಮಾಡಬಾರ್ದು. ಇಡ್ಲಿ ತಿನ್ನಿ ಅಂದೆ ತಾನೇ ಸ್ಕೂಲಿಗೆ ಕಳಿಸ್ತಾ ಇದೆ ನನ್ನ ಮಕ್ಕಳನ್ನ. ಬಟ್ ಹೋಗ್ತಿರಲ್ಲ ಮಕ್ಕಳ ಸ್ಕೂಲ್ಗೆ? ನೀನು ಹೋಗ್ತೀಯಾ? ಹೇಳು ಕರೆಕ್ಟಾಗಿ. ಏನು ಹೇಳ್ಕೊಡ್ತಾರೆ ಮಿಸ್ ಸ್ಕೂಲಲ್ಲಿ? ಚಾಕಿ ಎಲ್ಲ ನಿನ್ಗೆ ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ? ಥರ್ಸ್ಡೇ ಫ್ರೈಡೆ ಆಮೇಲೆ ಸ್ಯಾಟರ್ಡೆ. ಈಗ ಹೇಳು ಸಂಡೆಯಿಂದ ಮಂಗರಿ. ಬಿಟ್ಲವಳು. ನೀನು ಹೇಳೋ ಇದು ಸಂಡೇನ. ಏನು ಕಲಿತಾ ಇದೆಯಾ? ಫ್ರೈಡೆ ಆದ್ಮೇಲೆ ಸ್ಯಾಟರ್ಡೇನೇ ಹೇಳಲ್ಲ, ಪುನಃ ಟ್ಯೂಸ್ಡೇ ವೆಡ್ನೆಸ್ಡೇ ಅಂತೆ. ನೀನು ಹೇಳಿ ಬಂಗರಿ. ನನ್ನ ಮಗಳೇ ಸರಿ ಚೆನ್ನಾಗಿ ಅಲ್ಲ, ಸಂಡೇ ಇಂದ A for ಹೇಳುವ. A for apple. B for cat. B for ball. C for cat. D for ball. D for dog. E for eagle. E for elephant. ಗುಡ್ ಗರ್ಲ್. ಏನೋ ಸ್ವಲ್ಪ ಕಲಿತಾ ಇದ್ದಾರೆ, ಅದರಲ್ಲೂ ಮಧ್ಯ ಫುಲ್ ತಪ್ಪು ಮಾಡ್ತಾರೆ. A for apple ಕರೆಕ್ಟಾಗಿ ಹೇಳಿದೆ. ಸಂಡೇ ಮಂಡೇ ಸೆಕೆಂಡ್ ಟೈಮ್ ಕರೆಕ್ಟಾಗಿ ಹೇಳಿದೆ. ಅಯ್ಯೋ ಏನು ದೇವ್ರೆ, ನೀನು ಏನು ಹೇಳಲಿಲ್ಲ. ನೀನು ಚಿನ್ನಿ ಲೇಟ್ ಆಗುತ್ತೆ, ವ್ಯಾನ್ ಬರುತ್ತೆ, ತಿನ್ನಡಿರಿ ಬೇಗ. ಸ್ವಲ್ಪ ಪರವಾಗಿಲ್ಲ, ಏನೋ ಒಂದೊಂದು ಚೂರು ಕಲಿತಿದ್ದಾರೆ ಗೈಸ್. ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಒಂದು ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ರ್ಯಾಂಡಮಾಗಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ಅದೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಬಿಟ್ಟು 14th ಆ್ಯಕ್ಚುಲಿ ನಾವು ತಿರುಪತಿಗೆ ಹೋಗ್ತಾ ಇರೋದು. ಸ್ಯಾಟರ್ಡೇ ಈವ್ನಿಂಗ್ ದೇವ್ರನ್ನ ಕರೆಸೋದು, ಹಾಗಾಗಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟು ಒಂದು 50% ಮುಗಿಸಿದ್ದೀನಿ, ಇನ್ನು 50% ಅಷ್ಟೇ ಪೆಂಡಿಂಗ್ ಇರೋದು. ಹಾಗಾಗಿ ನಂಗೆ ವೀಡಿಯೋನು ಬ್ಯಾಕ್ ಟು ಬ್ಯಾಕ್ ಹಾಕೋಕ್ಕಾಗ್ತಾಯಿಲ್ಲ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. 245 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬೇಗ ಇನ್ಕ್ರೀಸ್ ಆಗಲಿ. ನನ್ನ ಯೂಟ್ಯೂಬಲ್ಲಿ ಟೈಮ್ ಕೊಡೋದು ಆಲ್ಮೋಸ್ಟ್ 1 ಇಯರ್ ಹೊತ್ತಿಗೆ ನಮ್ಮ ಒಂದು ಟಾರ್ಗೆಟ್ನ ಕಂಪ್ಲೀಟ್ ಮಾಡ್ಕೋಬೇಕು. 1 ಇಯರ್ ಒಳಗಡೆ ಬೇಗನೆ ಒಂದು 500 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನಂತೂ ಪ್ರೇ ಮಾಡ್ತೀನಿ, 1000 ಸಬ್ಸ್ಕ್ರೈಬರ್ ಆಗಲಿ ಅಂತ. ಹಾಗಾಗಿ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಟ್ವಿನ್ಸ್ ಮಕ್ಕಳ ಜೊತೆ ನನ್ನ ಜರ್ನಿನ ನೋಡಲಿಕ್ಕೆ ಯಾರ್ಯಾರು ಇಷ್ಟಪಡ್ತೀರಾ, ನನ್ನ ಒಂದು ಡೈಲಿ ವ್ಲಾಗ್ನ ನೋಡಲಿಕ್ಕೆ ಯಾರ್ಯಾರು ಇಷ್ಟಪಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಬನ್ನಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ, ಬಿಕಾಸ್ ವಾತಾವರಣ ಸ್ವಲ್ಪ ಮೋಡನೇ ಇದೆ. ಹಾಗಾಗಿ ಕೋಲ್ಡ್ ಆದರೆ ಸುಮ್ಮನೆ 1-2 ದಿನ ರಜೆ ಹಾಕಿಸ್ಬೇಕಾಗುತ್ತೆ ಸ್ಕೂಲ್ಗೆ, ಅದ್ರ ಬದಲು ಬಿಸಿನೀರು ಕೊಡೋಣ ಅಂತ ಕಾಯಿಸ್ತಿದ್ದೆ. ದಡ ಅಂತ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರಾ? ಏನಂತ ಹೇಳ್ಕೊಡ್ತಿದ್ರು? 5 ಎಲ್ಲಿ ಬಿಟ್ಟೆ? 6. ಹಾಂ 8. ಮಗಳೇ, ವಾಟ್ಸ್ ಯುವರ್ ನೇಮ್? Jessica. What's your brother name? Pavana. Brother name. What's your mother name? Pavana. What's your father name? Jessica. What's your father name? Pavana. What's your father name? Father name? Lokhisapa. What is the doggy sound? Yay! Doggy sound. What is the doggy sound? ಹೊಡಿತೀನಿ. ಈಗ ಗೊತ್ತಿರೋ ನಾಯಿ ಮರಿ ಸೌಂಡ್ ಮಾಡ್ತದೆ.
ಈಗ ಸ್ಕೂಲ್ಗೆ ಹೋಯ್ತೀಯಲ್ಲವ ನೀನು ಅಳಕಿಲ್ಲ ಅಲ್ವವ ಯಾಕೆ ಹೋಯ್ತೀಯವ ನೀನು ಸ್ಕೂಲ್ಗೆ ಮಿಸ್ಗೆ ವಿಶ್ ಹೊಡಿತೀನಿ ಮಿಸ್ಗೆ ಏನಂತ ವಿಶ್ ಮಾಡ್ತಿ ಹಾಂ ವಿಶ್ ಮಾಡೋದು ಕರ್ಕೊಬರೋದಲ್ಲ ಇಲ್ಲಿ ಹಿಂಗೆ ಹಾಂ ಏ ಗುಡ್ ಮಾರ್ನಿಂಗ್ ಮಿಸ್ ಅಂತೀನಿ ಅಂದೆ ಹೆಂಗ್ ತೋರ್ಸು ಹೆಂಗಂತಿ ಮಿಸ್ಸು ಸುಬ್ಬಮ್ಮ ಮತ್ತೆ ಇನ್ಯಾರು ನೀನು ಓ ಸಾರಿ ಸುಬ್ಬಮ್ಮ ಯಶಿಕಾ ಸುಬ್ಬಮ್ಮ ಅಂದ್ರೆ ಓ ಅಂತಾನೆ ಅಂತಾನೆ ಯಶಿಕಾ ಅಂದ್ರು ಬುದ್ಧಿವಂತೇನು ಮಗಳೇ ನೀನು ಜಾಣೆ ಮತ್ತೆ ಯಶಿಕಾ ನೀನ್ ಜಾಣೆ ಅಲ್ಲ ಯಶಿಕಾ ಜಾಣೆ ಯಶಿಕಾ ಸರಿ ಖುಷಿ ಖುಷಿ ಈ ಕಡೆ ಟರ್ನ್ ಆಗ ಯಾರಿಗೆ ವ್ಯಾನ್ ಹತ್ಬಿಟ್ಟು ಸುಮ್ಮನೆ ಕುತ್ಕೋತೀರಾ ಬಾಯಿ ಏನು ಹೇಳೋದೇ ಇಲ್ಲ ನೀವಿಬ್ರು ಅಳ್ಬಾರ್ದು ನೀವು ಅಳ್ಳಿಲ್ಲ ಅಂದ್ರೆ ಅದೇ ಖುಷಿ ಬಾಯ್ ಅಮ್ಮ ಅನ್ಬೇಕು ವ್ಯಾನ್ ಬಸ್ ಹತ್ತದಾಗ ಬಸ್ ಹತ್ತದಾಗ ಗುಡ್ ಗರ್ಲ್ ಬಂಗಾರಿ ನೀನು ಮೋಡ ಕಡೋದು ಓಲಾ ಅಂತೆ ಬಂಗಾರಿ ಸಂಡೆ ಮಂಡೆ ಎಲ್ಲ ಕಲ್ತ್ಕೊ ಬರ್ಬೇಕು ಇವತ್ತು ಆಯ್ತಾ 1 2 3 ಕಲ್ತ್ಕೊ ಬಾ ಸಂಡೆ ಮಂಡೆ ಕಲ್ತೀವಿ ಅಣ್ಸನ ಕೊಡು ಅಂಟಿಸ್ತೀನಿ ಅವ್ನು ಬ್ಯಾಡ್ ಬಾಯ್ ಅವನಿಗೆ ಬುದ್ಧಿನೇ ಇಲ್ಲ ನೋಡ್ ಕಪ್ಪ ಅಲ್ಲೇ ಅಳಿಸ್ಕೊಂಡೆ ಬಿಟ್ಟೆ ಇಲ್ಲ ಬೇವ್ರಿಗೆ ಮುಖ ಎಲ್ಲ ಬೇವ್ತೋಯ್ತು ಹಾಂ ಯದಮ್ಮ ಬಾ ಈ ಕಡೆ ಬತ್ತದ ನಡೀರಿ ಕಾರ್ ಬತ್ತೈತೆ ಅಲ್ಲಿ ಇನ್ನೇನಿನ್ನೊಂದು 5 ನಿಮಿಷ ಬತ್ತದ್ಕಂತ ಏನಾ ನೇತಕೋ ವ್ಯಾನ್ ಬರುತ್ತೆ ಎಲ್ಲಿಗೆ ಮಾಡ್ಗನಿ ವ್ಯಾನ್ ಬರ್ತದೀಗ ಇನ್ನು 4 ನಿಮಿಷ ಐತೆ 9:30ಗೆ ಮಂತ್ಕೋ ಯಾಕತ್ ಕಾಕಬಿಡನೆ ಇದು ನೇತಾಕೋ ವ್ಯಾನ್ 9:30 ಐತಲ್ಲ ಬರುತ್ತೆ ಈಗ ಬಾಯ್ ಬಾಯ್ ಇದು ಖುಷಿಯಾಗಿ ಹೋಯ್ತಾ ಇದ್ದೀರಾ ಇವತ್ತು ಸರಿ ಮಗಳೇ ಅಂತೀನಿ ಬಾಯ್ ಖುಷಿ ಮಗಳೇ ಅಂತೀನಿ ಸರಿ ಸರಿ ಮಗಳೇ ಸರಿ ಸರಿ ಗಾಯ್ಸ್ ನೀರು ತುಂಬಿಸಿ ಮೇಲ್ಗಡೆ ಹೋಗಿ ಪಾತ್ರೆ ಎಲ್ಲ ತುಂಬಬೇಕು ಈ ನೀರು ಸಣ್ಣಕ್ಕೆ ಬರ್ತಿದೆ ಗಾಯ್ಸ್ ನಿಜ ಸುಸ್ತಾಗ್ತಿದೆ ಎಷ್ಟು ಪಾತ್ರೆಗಳು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಬಡವರ ಆಸ್ತಿ
ಅಲ್ಲೆಲ್ಲ ಹಾಕಿ 2 ಮೂಟೆ ಕಟ್ಟಿಟ್ಟಿದ್ದೀನಿ ಗಾಯ್ಸ್ ಆಲ್ರೆಡಿ. ಇದನ್ನು ತುಂಬ್ತಿದ್ದೆ, ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಆಗ್ತಿಲ್ಲ, ಸುಸ್ತಾಗ್ತಿದೆ. ನಮ್ಮ ಮತ್ತೆ ಪಾತ್ರೆ ಬಳಿ ಕೊಟ್ಬಿಟ್ಟು ಹೋದರು. ಎತ್ತಿಟ್ಕೊಳ್ಳೋಣ, ನಾನೇ ಕರೆಯೋದು ಬೇಡ ಅಂದ್ಕೊಂಡು ನಾನೇ ಎತ್ತಿಡ್ತಿದ್ದೆ. ಐ ಆಮ್ ಸೋ ಟಯರ್ಡಿಂಗ್. ವರ್ಷಕ್ಕೆ ಒಂದು ಸಲ ತೊಳೆದ್ಬಿಟ್ಟು ಇಡೋದಷ್ಟೇ, ಯೂಸ್ ಮಾಡಲ್ಲ, ಏನಿಲ್ಲ. ಆಲ್ರೆಡಿ 2 ಮೂಟೆ ಕಟ್ಟಿಟ್ಟಿದ್ದೀನಿ, ಇನ್ನಿಲ್ಲೂ ಎಷ್ಟಿದ್ದಾವೆ. ಬೆಡ್ಶೀಟೆಲ್ಲ ಮಡಚಿಡಬೇಕು. ಚೀಲ ತುಂಬೋಣ ಬನ್ನಿ ಗೈಸ್. ಆ್ಯಕ್ಚುಲಿ ನಾನು ಒಂದು ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಿಕಾಸ್ ಇದು ನನಗೆ ತುಂಬ ಮೆಮೊರೇಬಲ್ ವಸ್ತು. ಯಾಕೆಂದರೆ ಹೇಳ್ತೀನಿ, ಈ ಒಳ್ಳೆ ಆ್ಯಕ್ಚುಲಿ ಇಲ್ಲಿ ನನಗೆ ಗಂಡನ ಮನೆ ಅಜ್ಜಿ ಮನೆಯೇ ಆಗಬೇಕು. ನಮ್ಮ ಅಜ್ಜಿ ಮನೆಯವರು ನಾನು ಹುಟ್ಟಿದಾಗ ನಮ್ಮ ಅಮ್ಮಂಗೆ ಕೊಟ್ಟಿದ್ದಂಥ ಒಳ್ಳೆ ಇದು. ನನ್ನ ಮಾವನ ಮಗನೇ ಮದುವೆ ಆಗಿರೋದ್ರಿಂದ ನಾನು ಮದುವೆ ಆದಮೇಲೆ ನನ್ನ ತಂಗಿ ಮಗ ಇದರಲ್ಲೇ ಹಾಲೆಲ್ಲ ಸಿರಾಪ್ ಹಾಕ್ತಾಯಿದ್ದು, ಅವಳು ಹಾಲು ಕುಡಿಸ್ತಾಯಿದ್ದು ಎಲ್ಲ ಇದರಲ್ಲೇ ಹಾಕ್ತಾಯಿದ್ದು. ಅವಳ ಹತ್ರ ಇತ್ತು, ಕೊಡು ನನಗೆ ಅಂದ್ಬಿಟ್ಟು ಇಸ್ಕೊಂಡೆ. ಅವಳ ಹತ್ರ ಇಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಇದು ನನ್ನ ಮಕ್ಳಿಗೂ ಸ್ವಲ್ಪ ದಿನ ಹಾಲು ಇದ್ದಿದ್ದೀನಿ. ಇದು ಜನ್ರೇಷನ್ ಹಾಗೆ ಬರ್ತಿದೆ. ಬಿಕಾಸ್ ನಮ್ಮಜ್ಜಿ ಅವರ ಮಕ್ಕಳಿಗೆ ಹಾಲು ಇದ್ದಿರೋದು, ನೆಕ್ಸ್ಟು ನಮ್ಮಮ್ಮ ಅವ್ರಿಗೆ ಹಾಲು ಇದ್ದಿದ್ದು, ಅದಾದಮೇಲೆ ನನಗೆ, ಅದಾದಮೇಲೆ ಈಗ ನನ್ನ ತಂಗಿ ಮಗನಿಗೆ, ಅದಾದಮೇಲೆ ಈಗ ನನ್ನ ಮಕ್ಕಳಿಗೆ ಇದನ್ನ ಹಾಗೆ ಸೇಫಾಗಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಮೊಮ್ಮಕ್ಕಳಿಗೆ ಅಂದರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್, ನೆಕ್ಸ್ಟ್ ಅವ್ರಿಗೆ ಕೊಡಬೇಕು ಅನ್ನೋದು. ಇಲ್ಲೇನೋ ಕಲೆ ಆಗಿಬಿಟ್ಟಿದೆ, ಎಷ್ಟು ಉಜ್ಜಿದ್ರೂ ಹೋಗಲಿಲ್ಲ. ಮೋಸ್ಟ್ಲಿ ಇದು ಸುಟ್ಟಿರೋದು ಅನಿಸುತ್ತೆ, ಒಳ್ಳೇದು ಸುಡ್ತಾರಲ್ಲ ಅದಕ್ಕೆಲ್ಲೋ ಬಿಸಿ ಮಾಡಿಬಿಟ್ಟಿದ್ದಾರೆ, ಅದು ಒಳಗಡೆ ಉಜ್ಜಿದ್ರೂ ಹೋಗ್ತಲ್ಲ. ಬಟ್ ನೋಡಿ, ಹಳೆ ವಸ್ತುಗಳು. ಈ ಒಳ್ಳೆ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಇದೊಂದು ಮೆಮೊರೇಬಲ್. ನನ್ನ ಮಕ್ಕಳು ಹುಟ್ಟಿದಾಗ ಇಲ್ಲಾಂದ್ರೆ ಒಂದು 8-10 ಒಳ್ಳೆನೇ ತಗೊಬಂದಿದ್ದಾರೆ ನಮ್ಮ ಮನೆಯವರು. ಜೀಸಸ್ಸಲ್ಲಿ ಹಾಲು ಇಯ್ಯಬೇಕು ಅಂದ್ಬಿಟ್ಟು ನಿಪ್ಪಲ್ ಬಾಟ್ಲು ಬಳಸಬಾರ್ದು ಅಂತ ಹೇಳಿದರು. ಬಟ್ ಇನ್ನೊಂದು ಹೇಳಬೇಕು ಅಂದರೆ ಒಳ್ಳೆ ಬಗ್ಗೆ, ನಿಜವಾಗ್ಲೂ ಈಗಿನ ಮಕ್ಕಳಿಗೆ ಒಳ್ಳೆಲೇ ಆಲ್ಮೋಸ್ಟ್ ಹಾಲು ಎನ್ನ ರೂಢಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅವಾಗಿಂದು ಯಾವತ್ತೂ ಹೆಲ್ತ್ಗೆ ತುಂಬ ಒಳ್ಳೆಯದನ್ನೇ ಯೂಸ್ ಮಾಡ್ತಿದ್ರು ಅವಾಗಿನ ಕಾಲದಲ್ಲಿ ಅನಿಸುತ್ತೆ. ಏಕೆಂದರೆ ಇವಾಗ ನಿಪ್ಪಲ್ ಬಾಟ್ಲು, ಫೀಡಿಂಗ್ ಬಾಟ್ಲು ಕೊಡ್ತಿರಲ್ಲ, ಅದರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇಲ್ಲ ಅಂದರೂ 90% ಇರುತ್ತೆ. ಬಟ್ ಈ ಥರ ವಸ್ತುಗಳನ್ನ ಯೂಸ್ ಮಾಡಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸೇ ಇರುತ್ತೆ ಅಂತಲ್ಲ, ಇರೋದೇ ಇಲ್ಲ ನನ್ನ ಪ್ರಕಾರ. ತುಂಬ ಒಳ್ಳೆಯದು. ಮತ್ತು ಕಂಚು ತಾಮ್ರದಲ್ಲಿ ನೀರು ಕುಡೀರಿ, ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ. ಅಂಥದ್ರಲ್ಲಿ ಬಿಸಿನ ಹಾಲೆಲ್ಲ ಉಯ್ದರೆ ಮಕ್ಳಿಗೆ ತುಂಬ ಒಳ್ಳೆಯದು. ಆಲ್ಮೋಸ್ಟ್ ಮಕ್ಕಳಿಗೆ ಒಳ್ಳೆಯೇ ಯೂಸ್ ಮಾಡಿ. ಏನಕ್ಕೆ ಆದ್ರೂ ಫೀಡಿಂಗ್ ಬಾಟ್ಲನ್ನ ಬೇಗ ಕೊಡೋದಕ್ಕಿಂತ ಮುಂಚೆ ನಮ್ಗೆ ಈಸಿ ಆಗುತ್ತೆ ಅಂತ ಫೀಡಿಂಗ್ ಬಾಟ್ಲು ಕೊಡ್ತೀವಿ. ಬಟ್ ಇದು ತುಂಬ ಒಳ್ಳೆಯದು, ಹೇಳಬೇಕು ಅನ್ನಿಸ್ತು, ಹಾಗಾಗಿ ಇದ್ರ ಬಗ್ಗೆ ಹೇಳಿದೆ. ಆ್ಯಕ್ಚುಲಿ ತಿರುಪತಿಗೆ ಹೋಗೋರೆಲ್ಲ ಏನು ಈ ಥರ ಮಾಡಲ್ಲ. ಬಟ್ ಹರಕೆ ಇರೋರು ಮತ್ತು ನಮಗೆ ಮನೆ ದೇವರಲ್ವ ವೆಂಕಟೇಶ್ವರ, ಮೋಸ್ಟ್ಲಿ ಫಸ್ಟ್ ಟೈಮ್ ಹೋಗೋರು ಮಾಡ್ತಾರೆ ಅನಿಸುತ್ತೆ. ಬಟ್ ನಾನು ಹರಕೆ ಮಾಡ್ಕೊಂಡಿದ್ದು ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಮಕ್ಕಳಾದರೆ ಉಲ್ಲಾರ ಮಾಡಿಕೊಂಡು ಮನೆಗೆ ದೇವ್ರು ಕರೆದು ಎಡೆ ಇಕ್ಕಿ ಉಲ್ಲಾರ ಮಾಡ್ಕೊಂಬರ್ತೀವಿ ಅಂತ. ಆ ಒಂದು ಪದ್ಧತಿ ಥರ ಮಾಡಬೇಕು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಗೆ ದೇವ್ರು ಕರೆದು ಮಾಡಬೇಕು. ಹಾಗಾಗಿ ಮನೆಗೆ ದೇವ್ರು ಕರಿತೀವಲ್ವ, ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟೆ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿಗೆ ಏನೂ ಎತ್ತಂಗಿಲ್ಲ, ಯಾಕೆಂದರೆ ನಾವು ವರಮಹಾಲಕ್ಷ್ಮಿನೂ ಮಾಡಬೇಕು. ವರಮಹಾಲಕ್ಷ್ಮಿಗೆ ಜಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಹಾಗೆ ಎಲ್ಲ ಒರೆಸ್ಕೊಂಡು ಹಬ್ಬ ಮಾಡೋದೆ. ಈ ನೆಕ್ಸ್ಟ್ ಇಯರ್ವರೆಗೂ ಏನೂ ತೆಗಿಯಲ್ಲ, ಸಾಕಾಗೋಗಿದೆ 3 ಡೇಸಿಂದ. ಕೈಸಿಷ್ಟೇ ಇದೆಲ್ಲ ಇವಾಗ ಚೀಲಕ್ಕೆ ಹಾಕಿತ್ತು, ಕಟ್ಟಿಟ್ಬಿಟ್ಟು ಮಕ್ಕಳು ಇನ್ನು 4 o'clock ಬರ್ತಾರೆ. ಇವಾಗ ಆಲ್ರೆಡಿ 2 o'clock ಆಗಿದೆ. ಇನ್ನು 2 hours ನಾನು ಕೆಲಸ ಎಲ್ಲ ಮುಗಿಸಿ ಅವ್ರಿಗೇನಾದ್ರು ಬಂದ ತಕ್ಷಣ ತಿನ್ನೋಕ್ಕೇನಾದ್ರು ಪ್ರಿಪೇರ್ ಮಾಡಿ ಇಡಬೇಕು. ನಾನ್ ವೆಜ್ ಮಾಡೋಂಗಿಲ್ಲ, ಮೊಟ್ಟೆ ಇದೆ, ಇಲ್ಲಾಂದ್ರೆ ಆಮ್ಲೆಟ್ ಹಾಕಿಟ್ಬಿಡ್ತಿದ್ದೆ. ಬಟ್ ನಾನ್ ವೆಜ್ ಮಾಡೋಂಗಿಲ್ಲ ಅಲ್ವಾ, ಹಾಗಾಗಿ ನಾನ್ ವೆಜ್ ಮಾಡಲ್ಲ. ಮೊಟ್ಟೆ ಬೇಯಿಸಲ್ಲ, ಸಾರಿ, ಮೊಟ್ಟೆನ ವೆಜ್ ಅಂತಾರೆ. ಬಟ್ ನಾವು ಮೊಟ್ಟೆನೂ ಮಾಡಲ್ಲ. ಬಟ್ ನಾನ್ ವೆಜ್ ಅವ್ರಿಗೆ ಮೊಟ್ಟೆನೂ ನಾನ್ ವೆಜ್ಜು, ವೆಜ್ ಅವ್ರಿಗೆ ಮೊಟ್ಟೆ ವೆಜ್ ಅಷ್ಟೆ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಆದಮೇಲೆ ನೆಕ್ಸ್ಟು ನಾವು ತಿರುಪತಿ ವಿಡಿಯೋನೇ ಬರುತ್ತೆ. ಯಾರೆಲ್ಲ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.